ಸ್ನೇಹಿತರೆ, ನನ್ನ ಸ್ಟಡಿ ವಿಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ PSI ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಇತಿಹಾಸ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಈ ಒಂದು ತರಗತಿಯಲ್ಲಿ ಡಿಸ್ಕಷನ್ ಅನ್ನ ಮಾಡೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಪುರುಷ ಸೂಕ್ತ ಯಾವ ವೇದದಲ್ಲಿ ಕಾಣಿಸುತ್ತದೆ? ಪುರುಷ ಸೂಕ್ತ ಯಾವ ವೇದದಲ್ಲಿ ಕಾಣಿಸುತ್ತದೆ? ಇದು ಪ್ರಶ್ನೆಯಾಗಿತ್ತು. ಋಗ್ವೇದದಲ್ಲಿ ಪುರುಷ ಸೂಕ್ತ ಕಂಡು ಬರ್ತದೆ. ಇಲ್ಲಿ ಋಗ್ವೇದಗಳಲ್ಲಿ ಪುರುಷ ಸೂಕ್ತ ಕಂಡು ಬರುತ್ತದೆ. ಇನ್ನ ಯಾರನ್ನ ಪ್ಯೂರರ್ ಎಂದು ಕರೆಯಲಾಗಿದೆ? ಯಾರನ್ನ ಪ್ಯೂರರ್ ಅಂತ ಕರಿತಾ ಇದ್ರು ಅಂತ ಪ್ರಶ್ನೆ ಆಗಿದೆ. ಹಿಟ್ಲರ್ನನ್ನ ಪ್ಯೂರರ್ ಅಂತ ಕರಿತಾ ಇದ್ರು. ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಅಚ್ಚು ಹಾಕಿದವರು ಯಾರು ಅಂತ ಪ್ರಶ್ನೆ ಆಗಿತ್ತು. ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಅಚ್ಚು ಹಾಕಿದವರು ಕುಶಾನರು. ಇನ್ನ ನೆಕ್ಸ್ಟ್ ಪ್ರಶ್ನೆ, ತ್ರಿರತ್ನಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟವರು ಯಾರು ಅಂತ ಪ್ರಶ್ನೆ ಆಗಿತ್ತು. ಮಹಾವೀರರು ತ್ರಿರತ್ನಗಳನ್ನ ಬೋಧನೆಯನ್ನ ಮಾಡಿರ್ತಾರೆ. ತ್ರಿರತ್ನಗಳನ್ನ ಬೋಧನೆ ಮಾಡಿದವರು ಮಹಾವೀರರು. ಕಳಿಂಗ ಯುದ್ಧದಿಂದಾದ ಪ್ರಭಾವವು ಅಶೋಕನ ಮೇಲೆ ಬೀರಿದ್ದನ್ನ ಯಾವುದರಲ್ಲಿ ಕಾಣಬಹುದು? ಕಳಿಂಗ ಯುದ್ಧದಿಂದಾದ ಪ್ರಭಾವವನ್ನ ಅಶೋಕನ ಮೇಲೆ ಬೀರಿದ್ದನ್ನ ಯಾವುದರಲ್ಲಿ ಕಾಣಬಹುದು ಅಂದ್ರೆ ಶಿಲಾಶಾಸನಗಳಲ್ಲಿ ಕಾಣಬಹುದು. ಕಳಿಂಗನು ಶಿಲಾಶಾಸನಗಳಲ್ಲಿ ತನ್ನ ಪ್ರಜೆಗಳಿಗೆ ಮತ್ತೆ ಬಹಳಷ್ಟು ಶಿಲಾಶಾಸನಗಳ ಮೂಲಕ ಆತನು ಧರ್ಮ ಮಾರ್ಗವನ್ನ ಹಿಡಿತಾನೆ. ತನ್ನ ಕ್ಷಾತ್ರ ಧರ್ಮವಾದಂತಹ ಅಹಿಂಸೆಯನ್ನ ತ್ಯಜಿಸಿ ಅಹಿಂಸಾ ಮಾರ್ಗವನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾನೆ. ಇನ್ನ ತಮ್ಮ ಹೆಸರಿರುವ ನಾಣ್ಯಗಳನ್ನ ಮೊದಲು ಬಳಕೆಗೆ ತಂದವರು ಯಾರು? ತಮ್ಮ ಹೆಸರಿರುವಂತಹ ನಾಣ್ಯಗಳನ್ನ ಮೊದಲು ಬಳಕೆಗೆ ತಂದವರು ಕುಶಾನರು. ಇನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನ ದಾದಾಬಾಯಿ ನವರೋಜಿ ಅವರು ಎಷ್ಟು ಬಾರಿ ವಹಿಸಿಕೊಂಡಿದ್ದರು ಅಂತ ಪ್ರಶ್ನೆ ಆಗಿತ್ತು. 3 ಬಾರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನ ದಾದಾಬಾಯಿ ನವರೋಜಿ ಅವರು ವಹಿಸಿಕೊಂಡಿದ್ದರು. ಇನ್ನ ಸ್ಟ್ರಾಫೋರ್ಡ್ ಕ್ರಿಪ್ಸ್ ಸದಸ್ಯನಾಗಿದ್ದಂತಹ ಪಕ್ಷ ಅಥವಾ ಸಂಘಟನೆ ಯಾವುದಂತ ಪ್ರಶ್ನೆ ಆಗಿದೆ. ಸ್ಟ್ರಾಫೋರ್ಡ್ ಕ್ರಿಪ್ಸ್ ಸದಸ್ಯನಾಗಿದ್ದಂತಹ ಪಕ್ಷ ಯಾವುದಂದ್ರೆ ಲೇಬರ್ ಪಕ್ಷದ ಸದಸ್ಯನಾಗಿರ್ತಾನೆ. ಯಾರು? ಸ್ಟ್ರಾಫೋರ್ಡ್ ಕ್ರಿಪ್ಸ್. ಇನ್ನ ಸೈಮನ್ ಆಯೋಗ ರಚಿಸಿದಾಗ ಇದ್ದಂತಹ ಬ್ರಿಟಿಷ್ ವೈಸ್ರಾಯ್ ಯಾರು ಅಂತ ಪ್ರಶ್ನೆ ಆಗಿದೆ. ಲಾರ್ಡ್ ಇರ್ವಿನ್. ಲಾರ್ಡ್ ಇರ್ವಿನ್ ಅವರು ಸೈಮನ್ ಆಯೋಗ ರಚನೆ ಆಗಿದ್ದಾಗ ಬ್ರಿಟಿಷ್ ವೈಸ್ರಾಯ್ ಆಗಿದ್ದವರು ಲಾರ್ಡ್ ಇರ್ವಿನ್. ಇನ್ನ 1931 ಗಾಂಧಿ ಇರ್ವಿನ್ ಒಪ್ಪಂದ ಸಂಬಂಧಿಸಿದ್ದು ಪ್ರಶ್ನೆ ಆಗಿದೆ. 1931 ಗಾಂಧಿ ಇರ್ವಿನ್ ಒಪ್ಪಂದ ಸಂಬಂಧಿಸಿದ್ದು ಹಿಂಸೆಯ ಆರೋಪವನ್ನ ಹೊತ್ತವರನ್ನ ಹೊರತುಪಡಿಸಿ ಇತರರ ಬಿಡುಗಡೆಗೆ ಈ ಒಂದು ಒಪ್ಪಂದ ನಿರ್ಣಯವನ್ನ ಮಾಡ್ತದೆ. ಇದರ ಒಂದು ನಿರ್ಣಯದ ಅನ್ವಯ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರನ್ನ ಬ್ರಿಟಿಷರು ಬಂಧನದಿಂದ ಬಿಡುಗಡೆಗೊಳಿಸಲಿಲ್ಲ. ಇನ್ನು ಗಾಂಧೀಜಿಯವರನ್ನ ಅರಬೆತ್ತಲೆ ಫಕೀರ ಎಂದವರು ಯಾರು ಅಂತ ಕೇಳಿದರೆ ಗಾಂಧೀಜಿಯವರನ್ನ ಅರಬೆತ್ತಲೆ ಫಕೀರ ಅಂತ ಕರೆದವರು ವಿನ್ಸ್ಟನ್ ಚರ್ಚಿಲ್. ಯಾರು? ಇಂಗ್ಲೆಂಡ್ ನ ಪ್ರಧಾನಮಂತ್ರಿ ವಿನ್ಸ್ಟನ್ ಚರ್ಚಿಲ್ ಅವರು ಗಾಂಧೀಜಿಯವರನ್ನ ಅರೆಬೆತ್ತಲೆ ಫಕೀರ ಅಂತ ಕರೆದಿದ್ದರು. ಇನ್ನ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆತ ತೀವ್ರವಾದಿಗಳ ವಿಚಾರಧಾರೆಯನ್ನು ಮತ್ತು ಕಾರ್ಯಯೋಜನೆಯನ್ನ ಅತ್ಯಂತ ಆಸಕ್ತಿಯಿಂದ ಸಾದರುಪಡಿಸಿದ. ಆತನ ಚಿಂತನೆಯನ್ನ ಹಲವು ಸಮಯದ ನಂತರ ಗಾಂಧೀಜಿಯವರು ಅಳವಡಿಸಿಕೊಂಡರು. ಈ ಸಂದರ್ಭದಲ್ಲಿ ಉಲ್ಲೇಖಿತ ವ್ಯಕ್ತಿ ಯಾರು ಅಂತ ಕೇಳಿದರೆ ಅರವಿಂದ್ ಘೋಷ್ ಅವರು. ಅರವಿಂದ್ ಘೋಷ್ ಅವರು ತೀವ್ರವಾದಿ ವಿಚಾರಧಾರೆಗಳನ್ನ ಮತ್ತು ಕಾರ್ಯಯೋಜನೆಗಳನ್ನ ಹೊಂದಿದ್ದರು. ಮತ್ತೆ ನಂತರದ ಕಾಲಘಟ್ಟದಲ್ಲಿ ಅವರು ತಮ್ಮ ಆಶ್ರಮವನ್ನ ಪಾಂಡಿಚೇರಿಯಲ್ಲಿ ಆಶ್ರಮವನ್ನ ಸ್ಥಾಪಿಸಿ ಅಹಿಂಸಾ ಮಾರ್ಗದ ಮೂಲಕ ಅವರು ತೀವ್ರವಾದಿ ಮಾರ್ಗವನ್ನ ಬಿಟ್ಟು ಮಂದಗಾಮಿಗಳ ಒಂದು ರೀತಿಯಾದಂತಹ ಸ್ವಾತಂತ್ರ್ಯದ ವಿಧಾನವನ್ನ ಅಳವಡಿಸಿಕೊಂಡಿರ್ತಾರೆ. ಯಾರು? ಅರವಿಂದ್ ಘೋಷ್ ಅವರು. ಇನ್ನ ಗಾಂಧಾರದ ಪ್ರಮುಖ ಪೋಷಕರು ಯಾರು ಅಂತ ಕೇಳಿದರೆ ಶಕರು ಮತ್ತು ಕುಶಾನರು. ಗಾಂಧಾರ ಕಲೆಯ ಪೋಷಕರು ಯಾರು ಅಂದ್ರೆ ಶಕರು ಮತ್ತು ಕುಶಾನರು ಗಾಂಧಾರ ಕಲೆಯ ಪ್ರಮುಖ ಪೋಷಕರು. ಇನ್ನ ಸಂಸ್ಕೃತದಲ್ಲಿ ಅಧಿಕೃತ ದಾಖಲೆಯಾಗಿರುವಂತಹ ಅತ್ಯಂತ ಹಳೆಯ ಶಾಸನ ಯಾವುದು ಅಂತ ಪ್ರಶ್ನೆಯಾಗಿತ್ತು. ಜುನಾಗಢ್ ಕಲ್ಲಿನ ಶಾಸನ. ಇದು ಸಂಸ್ಕೃತದಲ್ಲಿ ಅಧಿಕೃತವಾಗಿ ದಾಖಲೆಯಾಗಿರುವಂತಹ ಅತ್ಯಂತ ಹಳೆಯ ಶಾಸನ. ಇದಕ್ಕೆ ಗಿರ್ನಾರ್ ಶಾಸನ ಅಂತಾನು ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? ಗಿರ್ನಾರ್ ಶಾಸನ ಅಂತಾನು ಕರೀತಾರೆ. ಇಂಪಾರ್ಟೆಂಟ್. ಇನ್ನ ಭಾರತ ದೇಶದ ಜನತೆ ಸಚ್ಚರಿತ್ರರು ಆದರೆ ಶೀಘ್ರ ಕೋಪಿಗಳು ಎಂದು ವಿವರಿಸಿದವರು ಯಾರು ಅಂತ ಕೇಳಿದರೆ
ಪಾಹಿಯಾನ್. ಪಾಹಿಯಾನ್ ಚೀನಿ ಪ್ರವಾಸಿಗ. ಈತ ಭಾರತ ದೇಶದ ಜನರು ಸಚ್ಚರಿತ್ರರು ಮತ್ತೆ ಹಾಗೆ ಶೀಘ್ರ ಕೋಪಿಗಳು ಅಂತ ವಿವರಣೆಯನ್ನ ನೀಡ್ತಾನೆ. ಯಾರು? ಪಾಹಿಯಾನ್. ಇನ್ನ ಇಂಡಸ್ ಕಣಿವೆಯಲ್ಲಿನ ನಾಗರಿಕತೆಯ ಅಂಶಗಳನ್ನ ಯಾವ ಪ್ರದೇಶದಲ್ಲಿ ಕಾಣಬಹುದು? ಇಂಡಸ್ ಕಣಿವೆಯಲ್ಲಿನ ನಾಗರಿಕತೆಯ ಅಂಶಗಳನ್ನ ಯಾವ ಪ್ರದೇಶದಲ್ಲಿ ಕಾಣಬಹುದು ಅಂದ್ರೆ ಸುಮೇರ್ ಎಂಬ ಪ್ರದೇಶದಲ್ಲಿ ಇಂಡಸ್ ಕಣಿವೆಯಲ್ಲಿನ ನಾಗರಿಕತೆಯ ಅಂಶಗಳನ್ನ ಕಾಣಬಹುದು. ಇದು ಕೂಡ ಪ್ರಶ್ನೆ ಆಗಿತ್ತು. ಇನ್ನ ಅನಾಲೆಕ್ಸ್ ಎಂಬ ಪವಿತ್ರ ಗ್ರಂಥ ಯಾವ ಪಂಥದ ಒಂದು ಪ್ರತೀಕ? ಅನಾಲೆಕ್ಸ್ ಎಂಬ ಪವಿತ್ರ ಗ್ರಂಥ ಕನ್ಫ್ಯೂಷಿಯಸ್ ತತ್ವವನ್ನ ಆಧರಿಸಿದಂತಹ ಒಂದು ಪಂಥದ ಒಂದು ಪವಿತ್ರ ಗ್ರಂಥ. ಯಾವುದು? ಅನಾಲೆಕ್ಸ್. ಈ ಕನ್ಫ್ಯೂಷಿಯಸ್ ಚೀನಾದ ಒಬ್ಬ ಪ್ರಸಿದ್ಧ ತತ್ವಜ್ಞಾನಿ ಆಗಿರ್ತಾನೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಮೊದಲ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಗಾಂಧೀಜಿಯವರು ಎಲ್ಲಿದ್ದರು? ಭಾರತದ ಮೊದಲ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಗಾಂಧೀಜಿಯವರು ಕೋಲ್ಕತ್ತಾ ಬಳಿಯ ನೌಕಾಲಿಯಲ್ಲಿ ಇರ್ತಾರೆ. ಇವರು ಎಲ್ಲಿರ್ತಾರೆ? ಕೋಲ್ಕತ್ತಾ ಬಳಿಯ ನೌಕಾಲಿಯಲ್ಲಿ ಗಾಂಧೀಜಿಯವರು ಇರ್ತಾರೆ. ಅಲ್ಲಿ ಕೋಮು ಗಲಭೆ ಆಗ್ತಾ ಇರ್ತವೆ. ಕೋಮು ಗಲಭೆಯಲ್ಲಿ ಪಾಪ ಬಹಳಷ್ಟು ಜನರು ಅಲ್ಲಿ ಸಂತ್ರಸ್ತರಾಗಿರ್ತಾರೆ. ಆ ಒಂದು ಪ್ರದೇಶದಲ್ಲಿ ಗಾಂಧೀಜಿಯವರು ಅಲ್ಲಿಯ ಜನರನ್ನ ಸಾಂತ್ವನ ಮಾಡ್ತಾ ಇರ್ತಾರೆ. ಇನ್ನ ಬಸವೇಶ್ವರರ ಆಧ್ಯಾತ್ಮಿಕ ಗುರುಗಳು ಯಾರಂದ್ರೆ ಅಲ್ಲಮ ಪ್ರಭುಗಳು. ಬಸವೇಶ್ವರರ ಆಧ್ಯಾತ್ಮಿಕ ಗುರು ಯಾರಂದ್ರೆ ಅಲ್ಲಮ ಪ್ರಭುಗಳು. ಇನ್ನ ಮುಸ್ಲಿಂ ಲೀಗ್ ಪ್ರಥಮ ಬಾರಿಗೆ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನ ಮುಂದಿಟ್ಟಿದ್ದು 1940ರಲ್ಲಿ. ಮುಸ್ಲಿಂ ಲೀಗ್ ಪ್ರಥಮ ಬಾರಿಗೆ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಮುಂದಿಟ್ಟಿದ್ದು 1940ರಲ್ಲಿ. ಇನ್ನು 1767-69ರಲ್ಲಿ ನಡೆದಂತಹ ಮೊದಲ ಮೈಸೂರು ಯುದ್ಧದಲ್ಲಿ ಹೋರಾಡಿದವರು ಹೈದರ್ ಅಲಿ. ಯಾರು ಹೋರಾಡ್ತಾರೆ? ಹೈದರ್ ಅಲಿ ಅವರು ಬ್ರಿಟಿಷರೊಡನೆ ಹೋರಾಟವನ್ನ ಮಾಡ್ತಾರೆ. ಇನ್ನು 1885ರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರಂದ್ರೆ ಎ.ಓ. ಹ್ಯೂಮ್. ಎ.ಓ. ಹ್ಯೂಮ್ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ 1885ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇದರ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರೆ? ಡಬ್ಲ್ಯೂ.ಸಿ. ಬ್ಯಾನರ್ಜಿ ಅವರಾಗಿರ್ತಾರೆ. ಯಾರಾಗಿರ್ತಾರೆ? ಡಬ್ಲ್ಯೂ.ಸಿ. ಬ್ಯಾನರ್ಜಿ ಆಗಿರ್ತಾರೆ. 72 ಮಂದಿ ಈ ಒಂದು ಅಧಿವೇಶನದಲ್ಲಿ ಭಾಗಿಯಾಗಿರ್ತಾರೆ. ಇನ್ನು ಗೌತಮ ಬುದ್ಧನ ಮೂಲ ನಾಮ ಯಾವ್ದಂದ್ರೆ ಸಿದ್ಧಾರ್ಥ. ಗೌತಮ ಬುದ್ಧನ ಮೂಲ ಹೆಸರು ಯಾವ್ದಂದ್ರೆ ಸಿದ್ಧಾರ್ಥ. ಇನ್ನು ಹಳೆಯ ಬೈಬಲ್ ಶಾಸನ ಬರೆಯಲ್ಪಟ್ಟಿದ್ದು ಯಾವ ಭಾಷೆಯಲ್ಲಿ ಅಂತ ಕೇಳಿದರೆ ಹೀಬ್ರೂ ಭಾಷೆಯಲ್ಲಿ ಹಳೆಯ ಬೈಬಲ್ ಬರೆಯಲ್ಪಟ್ಟಿರುತ್ತದೆ. ಹಳೆಯ ಬೈಬಲ್ ಕೃತಿ ಬರೆಯಲ್ಪಟ್ಟಿದ್ದು ಹೀಬ್ರೂ ಭಾಷೆಯಲ್ಲಿ. ಇನ್ನ ಕ್ಲಿಯೋಪಾತ್ರ ಸಂಬಂಧಿಸಿರುವುದು ಈಜಿಪ್ಟಿನ ರಾಣಿಗೆ ಈ ಕ್ಲಿಯೋಪಾತ್ರ ಸಂಬಂಧಿಸಿರುವುದು ಅಂತ ಒಂದು ಪಾತ್ರ ಸ್ನೇಹಿತರೆ. ಕ್ಲಿಯೋಪಾತ್ರ ಸಂಬಂಧಿಸಿರುವುದು ಈಜಿಪ್ಟ್ ರಾಣಿಗೆ. ಇನ್ನ ಕನಿಷ್ಕನ ಆಸ್ಥಾನದ ವೈದ್ಯ ಯಾರು ಅಂತ ಕೇಳಿದರೆ ಕನಿಷ್ಕನ ಆಸ್ಥಾನದ ವೈದ್ಯ ಚರಕ. ಈ ಚರಕನ ಕೃತಿ ಚರಕ ಸಂಹಿತೆ. ಇನ್ನ ಮಲ್ಲಿಕ್ ಇ ಮೈದಾನ ಪ್ರಸಿದ್ಧ ತೋಪು ಇರುವುದು ಎಲ್ಲಿ ಅಂತ ಕೇಳಿದರೆ ಮಲಿಕ್ ಇ ಮೈದಾನ ಪ್ರಸಿದ್ಧ ತೋಪು ಇರುವುದು ವಿಜಯಪುರದಲ್ಲಿ. ವಿಜಯಪುರದಲ್ಲಿ ಮಲಿಕ್ ಇ ಮೈದಾನ ತೋಪು ಕಂಡು ಬರುವಂತದ್ದು ವಿಜಯಪುರ ಜಿಲ್ಲೆಯಲ್ಲಿ. ಇನ್ನ ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಯಾವ್ದಂದ್ರೆ ಬಸವ ಕಲ್ಯಾಣ. ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಯಾವ್ದಂದ್ರೆ ಬಸವ ಕಲ್ಯಾಣ. ಇನ್ನ ನಿದ್ರಾ ಬುದ್ಧ ಬೆಟ್ಟಗಳು ಕಂಡು ಬರುವಂತಹ ಜಿಲ್ಲೆ ಯಾವ್ದಂತ ಕೇಳಿದರೆ ನಿದ್ರಾ ಬುದ್ಧ ಬೆಟ್ಟಗಳು ಕಂಡು ಬರುವಂತಹ ಜಿಲ್ಲೆ ಯಾದಗಿರಿ ಜಿಲ್ಲೆ. ಮಲಗಿರುವ ಬುದ್ಧನ ಪರ್ವತಗಳು ಅಂತಾನು ಕರೀತಾರೆ. ಮಲಗಿರುವ ಬುದ್ಧನ ಪರ್ವತಗಳು ಕಂಡು ಬರುವಂತಹ ಜಿಲ್ಲೆ ಯಾದಗಿರಿ ಜಿಲ್ಲೆ. ಇನ್ನ 2ನೇ ಪುಲಕೇಶಿ ರಾಜ್ಯವನ್ನಾಳುತ್ತಿದ್ದ ಕಾಲ ಯಾವುದು ಅಂತ ಕೇಳಿದರೆ 7ನೇ ಶತಮಾನದ ಆರಂಭದಲ್ಲಿ 2ನೇ ಪುಲಕೇಶಿ ಆಡಳಿತವನ್ನ ಮಾಡಿರ್ತಾನೆ. ಇನ್ನ ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯ ಎಂದು ಹೇಳುವ ತಕ್ಷಶಿಲಾ ಇರುವುದು ಪಾಕಿಸ್ತಾನದಲ್ಲಿ. ಪ್ರಪಂಚದ ಪ್ರಥಮ ವಿಶ್ವವಿದ್ಯಾಲಯ ಎಂದು ಹೇಳಲಾಗುವಂತಹ ತಕ್ಷಶಿಲಾ ಇರುವುದು ಪಾಕಿಸ್ತಾನದಲ್ಲಿ. ಇನ್ನ ಬ್ರಿಟಿಷರಿಂದ ತರಬೇತಿ ಹೊಂದಿದಂತಹ ಸುಭಾಷ್ ಚಂದ್ರ ಬೋಸರ ಐಎನ್ಎ ಸೈನ್ಯಾಧಿಕಾರಿಗಳು ಎಲ್ಲಿದ್ದರು ಅಂತ ಕೇಳಿದರೆ ಸಿಂಗಾಪುರ್ನಲ್ಲಿ ಇರ್ತಾರೆ. ಐಎನ್ಎ ಸೈನ್ಯಾಧಿಕಾರಿಗಳು ಸಿಂಗಾಪುರ್ನಲ್ಲೇ ಇದ್ದರು. ಇನ್ನ ಪಾಕಿಸ್ತಾನದ ಮೊದಲ ಕಲ್ಪನೆ ಕೊಟ್ಟವರು ಯಾರು ಅಂತ ಕೇಳಿದರೆ ಪಾಕಿಸ್ತಾನದ ಮೊದಲ ಕಲ್ಪನೆ ಕೊಟ್ಟವರು ಮೊಹಮ್ಮದ್ ಇಕ್ಬಾಲ್. ಯಾರು? ಮೊಹಮ್ಮದ್ ಇಕ್ಬಾಲ್ ಅವರು ಪಾಕಿಸ್ತಾನದ ಮೊದಲ ಕಲ್ಪನೆಯನ್ನ ಕೊಡ್ತಾರೆ. ಇನ್ನ ಹೊಂದಿಸಿ ಬರೆಯರಲ್ಲಿ ಒಂದು ಪ್ರಶ್ನೆ ಬಂದಿದೆ. ಗುಪ್ತ ಯುಗ ಕ್ರಿಸ್ತ ಶಕ 319 ಅಥವಾ 320. ಕ್ರಿಸ್ತ ಶಕ 319 ಅಥವಾ 320. ಶಕಯುಗ ಕ್ರಿಸ್ತ ಶಕ 78. ವಿಕ್ರಮ ಸಂವತ್ಸರ ಕ್ರಿಸ್ತಿ ಪೂರ್ವ 51. ಇನ್ನ ಸೈಮನ್ ಆಯೋಗವನ್ನ ಪ್ರತಿಭಟಿಸಲಿಕ್ಕೆ ಕಾರಣ. ಈ ಆಯೋಗದಲ್ಲಿ ಭಾರತೀಯರು ಯಾರೂ ಸದಸ್ಯರಾಗಿರ್ಲಿಲ್ಲ. ಈ ಸೈಮನ್ ಆಯೋಗದಲ್ಲಿ ಭಾರತೀಯರು
ಯಾವುದೇ ಸದಸ್ಯರು ಈ ಒಂದು ಸಮಿತಿಯಲ್ಲಿ ಇರಲಿಲ್ಲ. ಆದ್ದರಿಂದ ಸೈಮನ್ ಆಯೋಗವನ್ನ ಭಾರತೀಯರು ಪ್ರತಿಭಟಿಸ್ತಾರೆ. ಇನ್ನ ಸಂಗೊಳ್ಳಿ ರಾಯಣ್ಣನನ್ನ ಗಲ್ಲಿಗೇರಿಸಿದ ಸ್ಥಳ ಯಾವುದು ಅಂತ ಕೇಳಿದರೆ ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನನ್ನ ಗಲ್ಲಿಗೇರಿಸ್ತಾರೆ. ಇನ್ನ ತಲಕಾಡು ದೇವಾಲಯಗಳನ್ನ ರಚಿಸಿದವರು ಯಾರು ಅಂತ ಕೇಳಿದರೆ ತಲಕಾಡು ದೇವಾಲಯಗಳನ್ನ ರಚಿಸಿದವರು ಗಂಗರು. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಬಾಂಬೆಯನ್ನು ಪೋರ್ಚುಗೀಸರು ಬ್ರಿಟಿಷರಿಗೆ ವಹಿಸಿಕೊಟ್ಟ ಸಂದರ್ಭ ಯಾವುದಂತ ಕೇಳಿದ್ದಾರೆ. ಸ್ನೇಹಿತರೆ, ಇದರ ಉತ್ತರ ಪೋರ್ಚುಗೀಸ್ ರಾಜಕುಮಾರಿ ಕ್ಯಾಥರಿನ್ ಆಫ್ ಬ್ರಿಂಗಜ ಇವಳ ಮದುವೆಯನ್ನ 2ನೇ ಚಾರ್ಲ್ಸ್ನಿಗೆ ಮದುವೆಯನ್ನ ಮಾಡಿಕೊಡ್ತಾರೆ. ಆದ್ದರಿಂದ ಪೋರ್ಚುಗೀಸರು ಇದನ್ನ ವರದಕ್ಷಿಣೆ ರೂಪದಲ್ಲಿ ಬ್ರಿಟಿಷರಿಗೆ ವಹಿಸಿಕೊಟ್ಟಿರ್ತಾರೆ. ಇಂಪಾರ್ಟೆಂಟ್. ಇನ್ನ ಹೊಂದಿಸಿ ಬರೆಯರಲ್ಲಿ ಒಂದು ಪ್ರಶ್ನೆ ಇದೆ. ಯೋಗ ಇದನ್ನ ಪತಂಜಲಿಯವರು ಬರೀತಾರೆ. ನ್ಯಾಯ ಗೌತಮ, ಗೌತಮ ನ್ಯಾಯ, ಸಾಂಖ್ಯ ಕಪಿಲ, ಸಾಂಖ್ಯ ಕಪಿಲ, ಉತ್ತರ ಮೀಮಾಂಸೆ ಬಾದರಾಯಣ, ವೈಶೇಷಿಕ ಕನಾದ. ಓಕೆ, ಇದು ಇಂಪಾರ್ಟೆಂಟ್. ಯೋಗ ಪತಂಜಲಿ, ನ್ಯಾಯ ಗೌತಮ, ಸಾಂಖ್ಯ ಕಪಿಲ, ಉತ್ತರ ಮೀಮಾಂಸಾ ಬಾದರಾಯಣ, ವೈಶೇಷಿಕ ಕನಾದ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಪ್ರಶ್ನೆ ರಿಪೀಟ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಬ್ರಿಟಿಷರ ಆಳ್ವಿಕೆಯಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದಂತಹ ಪ್ರದೇಶಗಳು. ಬ್ರಿಟಿಷರ ಆಳ್ವಿಕೆಯಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದ ಪ್ರದೇಶಗಳು ಯಾವಂದ್ರೆ ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು. ಈ ದಕ್ಷಿಣ ಕನ್ನಡ ಮತ್ತು ಬಳ್ಳಾರಿ ಜಿಲ್ಲೆಗಳು ಬ್ರಿಟಿಷರ ಆಳ್ವಿಕೆಯಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗಗಳಾಗಿರ್ತವೆ. ಅಸ್ಪೃಶ್ಯತೆ ಹಿಂದೂ ಧರ್ಮದ ಸಾರಾಂಶ ಅನ್ನುವುದನ್ನ ತೋರಿಸಿಕೊಟ್ಟರೆ ನಾನು ಸ್ವತಃ ಹಿಂದೂ ಧರ್ಮದ ವಿರುದ್ಧವೇ ಬಹಿರಂಗವಾಗಿ ದಂಗೆ ಏಳುತ್ತೇನೆ ಎಂದು ಹೇಳಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ. ಅಸ್ಪೃಶ್ಯತೆ ಹಿಂದೂ ಧರ್ಮದ ಸಾರಾಂಶ ಅನ್ನುವುದನ್ನ ತೋರಿಸಿಕೊಟ್ಟರೆ ನಾನು ಸ್ವತಃ ಹಿಂದೂ ಧರ್ಮದ ವಿರುದ್ಧವೇ ಬಹಿರಂಗವಾಗಿ ದಂಗೆ ಏಳುತ್ತೇನೆ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ. ಇನ್ನು ಗಾಂಧೀಜಿಯವರಿಗೆ ಅತಿ ಹೆಚ್ಚು ಇಷ್ಟವಾಗಿದ್ದ ಹಾಡು ಯಾವುದು ಅಂತ ಕೇಳಿದ್ದಾರೆ. ಗಾಂಧೀಜಿಯವರಿಗೆ ಅತಿ ಹೆಚ್ಚು ಇಷ್ಟವಾಗಿದ್ದ ಹಾಡು ಯಾವುದು ಅಂದ್ರೆ ವೈಷ್ಣವೋ ಜನತೋ ತೆನೆ ಕಹಿಯೇಜಿ. ಇದು ಗಾಂಧೀಜಿಯವರಿಗೆ ಅತ್ಯಂತ ಇಷ್ಟವಾಗಿದ್ದಂತಹ ಹಾಡಾಗಿತ್ತು. ಇನ್ನ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬ್ರಿಟಿಷರ ವಿರುದ್ಧ 1899 ಮತ್ತು 1900ರವರೆಗೆ ನಡೆದ ಮುಂಡಾ ಮೂಲ ನಿವಾಸಿಗಳ ದಂಗೆಯ ನೇತೃತ್ವವನ್ನು ವಹಿಸಿದವರು ಯಾರು ಅಂತ ಕೇಳ್ತಾರೆ ಸ್ನೇಹಿತರೆ. ಬ್ರಿಟಿಷರ ವಿರುದ್ಧ 1899 ಮತ್ತು 1900ರ ನಡುವೆ ನಡೆದಂತಹ ಮೂಲ ನಿವಾಸಿಗಳ ದಂಗೆಯ ನೇತೃತ್ವ ವಹಿಸಿದವರು ಮುರ್ಸಾ ಅವರು. ಯಾರು? ಮುರ್ಸಾ ಅವರು ಈ ದಂಗೆಯ ನೇತೃತ್ವವನ್ನ ವಹಿಸಿಕೊಂಡಿರ್ತಾರೆ. ಬಿರ್ಸಾ ಮುಂಡಾ. ಬ್ರಿಟಿಷರ ವಿರುದ್ಧ ಯಾವಾಗ ನಡೀತದೆ ಹೋರಾಟ? 1899ರಿಂದ 1900ರ ನಡುವೆ ಮುಂಡಾ ಮೂಲ ನಿವಾಸಿಗಳ ದಂಗೆಯನ್ನ ನೇತೃತ್ವವನ್ನ ವಹಿಸಿಕೊಂಡವರು ಬಿರ್ಸಾ. ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹೊಂದಿಸಿ ಬರೆಯರೆಯ ರೂಪದಲ್ಲಿರುವಂತದ್ದು. ಹೋಳ್ಕರ್ ಇಂದೋರ್, ಸಿಂಧಿಯಾಗಳು ಗ್ವಾಲಿಯರ್, ಪೇಶ್ವೆ ಪೂನಾ, ಗಾಯಕ್ವಾಡ್ ಬರೋಡಾ, ಭೋಸ್ಲೆ ನಾಗಪುರ. ಇಂದೋರ್ನಲ್ಲೇ ಆಡಳಿತವನ್ನ ಮಾಡಿದಂತಹ ರಾಜಮನೆತನ ಯಾವುದಂದ್ರೆ ಹೋಳ್ಕರ್ ರಾಜಮನೆತನ. ಗ್ವಾಲಿಯರ್ನಲ್ಲಿ ಸಿಂಧಿಯಾಗಳು ಆಡಳಿತವನ್ನು ಮಾಡ್ತಾರೆ. ಪೂನಾದಲ್ಲಿ ಪೇಶ್ವೆಗಳು ಆಡಳಿತವನ್ನು ಮಾಡ್ತಾರೆ. ಬರೋಡಾದಲ್ಲಿ ಗಾಯಕ್ವಾಡ್ಗಳು ಆಡಳಿತವನ್ನು ಮಾಡ್ತಾರೆ. ನಾಗಪುರದಲ್ಲಿ ಭೋಸ್ಲೆಗಳು ಆಡಳಿತವನ್ನು ಮಾಡ್ತಾರೆ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಆಗಿದೆ. ಇವೆಲ್ಲ ಮರಾಠ ರಾಜಮನೆತನಗಳು. ಇನ್ನ ರಷ್ಯಾ ಕ್ರಾಂತಿ ನಡೆದ ವರ್ಷ ಯಾವ್ದಂತ ಕೇಳಿದರೆ ರಷ್ಯಾ ಕ್ರಾಂತಿ ನಡೆದ ವರ್ಷ 1917ರಲ್ಲಿ ರಷ್ಯಾ ಕ್ರಾಂತಿ ನಡೀತದೆ. ಇಂಪಾರ್ಟೆಂಟ್. 1771ರಲ್ಲಿ ಮೈಸೂರು ಹೈದರ್ ಅಲಿಯ ಮೇಲೆ ಯಾರು ದಾಳಿ ಮಾಡ್ತಾರೆ? 1771ರಲ್ಲಿ ಮೈಸೂರಿನ ಹೈದರ್ ಅಲಿಯ ಮೇಲೆ ಯಾರು ದಾಳಿ ಮಾಡ್ತಾರೆ ಅಂದ್ರೆ ಮರಾಠರು 1771ರಲ್ಲಿ ಹೈದರ್ ಅಲಿಯ ಮೇಲೆ ದಾಳಿಯನ್ನ ಮಾಡ್ತಾರೆ. ಇನ್ನ ಅಕ್ಬರ್ ಹುಟ್ಟಿದ ಸ್ಥಳ ಯಾವುದು ಅಂತ ಕೇಳಿದ್ರೆ ಅಕ್ಬರ್ ಹುಟ್ಟಿದ ಸ್ಥಳ ಅಮರಕೋಟೆ. ಅಕ್ಬರ್ ಹುಟ್ಟಿದ ಸ್ಥಳ ಯಾವ್ದಂದ್ರೆ ಅಮರಕೋಟೆ. ಇನ್ನ ಟಿಪ್ಪು ಸುಲ್ತಾನನ ಅಂತಿಮ ಪರಾಜಯ ಈತನಿಂದ ಉಂಟಾಯಿತು. ಪ್ರಶ್ನೆ ಆಗಿದೆ ಸ್ನೇಹಿತರೆ. ಟಿಪ್ಪು ಸುಲ್ತಾನನ ಅಂತಿಮ ಪರಾಜಯ ಈತನಿಂದ ಉಂಟಾಯಿತು. ಲಾರ್ಡ್ ವೆಲ್ಲೆಸ್ಲಿಯಿಂದ ಅಂತಿಮವಾಗಿ ಟಿಪ್ಪು ಸುಲ್ತಾನ್ ಸೋತು ಹೋಗ್ತಾನೆ. ಇಂಪಾರ್ಟೆಂಟ್. ಇನ್ನ ಮಯೂರ ಸಿಂಹಾಸನ ಸಂಬಂಧಿಸಿರುವುದು ಯಾರಿಗೆ? ಯಾವ ದೊರೆಗೆ ಸಂಬಂಧಿಸಿದೆ ಅಂದ್ರೆ ಶಹಜಹಾನ್. ಈತನಿಗೆ ಮಯೂರ ಸಿಂಹಾಸನ ಸಂಬಂಧಿಸಿದೆ.
ಇನ್ನ ಬೆಂಗಳೂರು ಕಬ್ಬನ್ ಪಾರ್ಕ್ ಅನ್ನ ಯಾರು ಅಭಿವೃದ್ಧಿಪಡಿಸಿದ್ರ ಅಂತ ಪ್ರಶ್ನೆ ಆಗಿತ್ತು. ಬೆಂಗಳೂರು ಕಬ್ಬನ್ ಪಾರ್ಕ್ ಅನ್ನ ಅಭಿವೃದ್ಧಿಪಡಿಸುವವರು ಲಾರ್ಡ್ ಬೋರಿಂಗ್. ಕಬ್ಬನ್ ಪಾರ್ಕ್ ಅನ್ನ ಸ್ಥಾಪಿಸಿದವರು ಯಾರು? ಲಾರ್ಡ್ ಬೋರಿಂಗ್. ಇನ್ನ ಶೇರ್ ಶಾ ಯಾವುದಕ್ಕೆ ಪ್ರಸಿದ್ಧಿಯನ್ನ ಹೊಂದಿದ್ದಾನೆ ಅಂತ ಪ್ರಶ್ನೆ ಆಗಿದೆ. ಶೇರ್ ಶಾ ಪ್ರಸಿದ್ಧನಾಗಿರುವುದು ಆತನ ಭೂ ಕಂದಾಯ ಸುಧಾರಣೆಗಳಿಗೆ. ಶೇರ್ ಶಾ ಬಹಳಷ್ಟು ಪ್ರಸಿದ್ಧಿಯಾಗಿದ್ದ. ಇನ್ನ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಮಧ್ಯೆ ಲಕ್ನೋ ಒಪ್ಪಂದ ಯಾವ ವರ್ಷ ಜರುಗುತ್ತದೆ? ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಮಧ್ಯೆ ಲಕ್ನೋ ಒಪ್ಪಂದ ಯಾವ ವರ್ಷ ಜರುಗುತ್ತದೆ ಅಂದ್ರೆ 1916ರಲ್ಲಿ ಲಕ್ನೋ ಒಪ್ಪಂದ ಜರುಗುತ್ತದೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನ ನಡುವೆ. ಇಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಒಗ್ಗೂಡ್ತಾರೆ, ಒಂದಾಗ್ತಾರೆ ಈ ಒಂದು ಲಕ್ನೋ ಒಪ್ಪಂದದ ಅನ್ವಯ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಮೈಸೂರು ಚಲೋ ಚಳವಳಿ ಯಾವುದಕ್ಕೆ ಸಂಬಂಧಿಸಿದೆ? ಮೈಸೂರು ಚಲೋ ಚಳವಳಿ ಸಂಬಂಧಿಸಿರುವುದು ಜನಪ್ರತಿನಿಧಿ ಸರ್ಕಾರಕ್ಕಾಗಿ ಚಳವಳಿ. ಜವಾಬ್ದಾರಿಯುತ ಜನಪ್ರತಿಗಳ ಸರ್ಕಾರಕ್ಕಾಗಿ ಚಳವಳಿಯನ್ನ ಮೈಸೂರು ಚಲೋ ಚಳವಳಿ ಸಂಬಂಧಪಟ್ಟಿರುತ್ತದೆ. ಇನ್ನು ಬ್ರಿಟಿಷ್ ಆಡಳಿತದಲ್ಲಿ ಕಚ್ಚಾ ವಸ್ತುಗಳಿಂದ ಪಕ್ಕಾ ವಸ್ತುಗಳನ್ನ ತಯಾರಿಸುವ ದೇಶವಾಗಿ ಭಾರತ ಉಳಿಯಲಿಲ್ಲ. ಕಾರಣ ಅಂದ್ರೆ ಬ್ರಿಟಿಷರ ವಾಣಿಜ್ಯ ನೀತಿ. ಬರೇ ನಮ್ಮ ದೇಶ ಕಚ್ಚಾ ವಸ್ತುಗಳನ್ನ ಪೂರೈಕೆ ಮಾಡುವಂತಹ ಒಂದು ಮಾರುಕಟ್ಟೆ ಆಗ್ತದೆ. ಬ್ರಿಟಿಷರಿಗೆ ನಮ್ಮ ಕಚ್ಚಾ ವಸ್ತುಗಳು ಹೋಗ್ತಾ ಇದ್ವು. ಬ್ರಿಟಿಷರು ಅಲ್ಲಿ ತಮ್ಮ ದೇಶದಲ್ಲೇ ಪಕ್ಕಾ ವಸ್ತುಗಳನ್ನ ರೆಡಿ ಮಾಡಿ ಭಾರತದಲ್ಲೇ ಮಾರಾಟವನ್ನ ಮಾಡ್ತಾ ಇದ್ರು. ಇದೆಲ್ಲದಕ್ಕೂ ಕಾರಣ ಬ್ರಿಟಿಷರ ವಾಣಿಜ್ಯ ನೀತಿಯಾಗಿತ್ತು. ಇನ್ನ ದರಿಯಾ ದೌಲತ್ ಯಾರಿಗೆ ಸೇರಿದಂತಹ ಅರಮನೆ? ದರಿಯಾ ದೌಲತ್ ಯಾರಿಗೆ ಸೇರಿದ ಅರಮನೆ ಅಂತ ಕೇಳಿದ್ರೆ ಟಿಪ್ಪು ಸುಲ್ತಾನನಿಗೆ ಸೇರಿದಂತಹ ಅರಮನೆ ಯಾವ್ದಂದ್ರೆ ದರಿಯಾ ದೌಲತ್. ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಗಜನಿ ಮಹಮ್ಮದನ ಜೊತೆ ಬಂದ ವಿದ್ವಾಂಸ ಯಾರು ಅಂತ ಕೇಳಿದರೆ ಗಜನಿ ಮಹಮ್ಮದನ ಜೊತೆ ಬಂದ ವಿದ್ವಾಂಸ ಅಲ್ ಬೆರೂನಿ. ಅಲ್ ಬೆರೂನಿ ಗಜನಿ ಮಹಮ್ಮದನ ಜೊತೆ ಭಾರತಕ್ಕೆ ಬಂದಿರ್ತಾನೆ. ಕರ್ನಾಟಕದ ದಂಡಿ ಎಂದೇ ಹೆಸರು ವಾಸಿಯಾದಂತಹ ಸ್ಥಳ ಯಾವ್ದಂದ್ರೆ ಅಂಕೋಲಾ. ಕರ್ನಾಟಕದ ದಂಡಿ ಎಂದೇ ಹೆಸರುವಾಸಿಯಾದಂತಹ ಸ್ಥಳ ಯಾವ್ದಂದ್ರೆ ಅಂಕೋಲಾ. ಬಹಳ ಇಂಪಾರ್ಟೆಂಟ್. ಇನ್ನ ಮೊಘಲರ ಕಾಲದಲ್ಲಿ ಕರ್ನಾಟಕದ ಆಡಳಿತ ಕೇಂದ್ರ ಯಾವ್ದಾಗಿತ್ತಂದ್ರೆ ತುಮಕೂರಿನ ಶಿರಾ. ಇದು ಮೊಘಲರ ಕಾಲದಲ್ಲಿ ಕರ್ನಾಟಕದ ಆಡಳಿತ ಕೇಂದ್ರವಾಗಿರ್ತದೆ. ಇಂಪಾರ್ಟೆಂಟ್. 1916ರಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಒಂದುಗೂಡಿಸ್ಲಿಕ್ಕೆ ಪ್ರಯತ್ನಿಸಿದ ಪ್ರಮುಖ ವ್ಯಕ್ತಿ ಯಾರಂದ್ರೆ ಮದನ್ ಮೋಹನ್ ಮಾಳವೀಯ. ಪ್ರಮುಖ ವ್ಯಕ್ತಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಒಂದುಗೂಡ್ಲಿಕ್ಕೆ ಪ್ರಯತ್ನಿಸಿದಂತಹ ಪ್ರಮುಖ ವ್ಯಕ್ತಿ ಮದನ್ ಮೋಹನ್ ಮಾಳವೀಯ. ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. 1916ರಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಗಳನ್ನು ಒಂದುಗೂಡಿಸಿದವರು ಮದನ್ ಮೋಹನ್ ಮಾಳವೀಯ. ಇನ್ನ ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹದ ಉದ್ದೇಶ ಏನಂದ್ರೆ ಉಪ್ಪಿನ ಬಗೆಗಿನ ಕಾನೂನುಗಳನ್ನ ಹಿಂತೆಗೆದುಕೊಳ್ಳುವುದು. ಉಪ್ಪಿನ ಬಗೆಗಳನ್ನ ಕಾನೂನುಗಳನ್ನ ಹಿಂತೆಗೆದುಕೊಳ್ಳುವುದು ಉಪ್ಪಿನ ಸತ್ಯಾಗ್ರಹದ ಉದ್ದೇಶವಾಗಿರುತ್ತದೆ. ಇನ್ನು ಮೊದಲಿಗೆ ಗಾಂಧೀಜಿಯವರ ಅನುಯಾಯಿಯಾಗಿ ನಂತರ ಅವರಿಂದ ದೂರವಾಗಿ ಆತ್ಮಗೌರವ ಚಳುವಳಿಯನ್ನ ಆರಂಭಿಸಿದವರು ಯಾರು ಅಂತ ಕೇಳಿದ್ದಾರೆ. ಇವರು ಮೊದಲಿಗೆ ಗಾಂಧೀಜಿಯವರ ಅನುಯಾಯಿಯಾಗಿರ್ತಾರೆ. ನಂತರ ಅವರು ಅವರಿಂದ ದೂರವಾಗಿ ಆತ್ಮಗೌರವ ಚಳುವಳಿಯನ್ನ ಆರಂಭಿಸಿದವರು ಯಾರಂದ್ರೆ ಇ ವಿ ರಾಮಸ್ವಾಮಿ ನಾಯ್ಕರ್ ಅವರು. ಇ ವಿ ರಾಮಸ್ವಾಮಿ ನಾಯ್ಕರ್ ಅವರು ಮೊದಲಿಗೆ ಇವರು ಗಾಂಧೀಜಿಯವರ ಅನುಯಾಯಿಗಳಾಗಿರ್ತಾರೆ. ನಂತರ ಅವರಿಂದ ದೂರವಾಗಿ ಆತ್ಮಗೌರವ ಚಳುವಳಿಯನ್ನ ಆರಂಭಿಸ್ತಾರೆ. ಇಂಪಾರ್ಟೆಂಟ್. ಇನ್ನ ಯಾವ ಚಳುವಳಿಯನ್ನ ಮಹಾತ್ಮ ಗಾಂಧಿಯವರು ಉಪವಾಸ ಸತ್ಯಾಗ್ರಹವನ್ನು ತಮ್ಮ ಅಸ್ತ್ರವಾಗಿ ಬಳಸಿಕೊಂಡರು? ಯಾವ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನ ತಮ್ಮ ಅಸ್ತ್ರವಾಗಿ ಬಳಸ್ಕೊಳ್ತಾರೆ? ಸ್ನೇಹಿತರೆ, ಅಹಮದಾಬಾದ್ ಹತ್ತಿ ಗಿರಣಿ ಕಾರ್ಮಿಕರ ಮುಷ್ಕರದ ಒಂದು ಸಂದರ್ಭದಲ್ಲಿ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. 1918ರಲ್ಲಿ ನಡೆದಂತಹ ಅಹಮದಾಬಾದ್ ಗಿರಣಿ ಕಾರ್ಮಿಕರ ಮುಷ್ಕರ, ಇಲ್ಲಿ ಗಾಂಧೀಜಿಯವರು ಉಪವಾಸವನ್ನ ತಮ್ಮ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾರೆ. ಇನ್ನು ಗಾಂಧೀಜಿಯವರ ಸಿದ್ಧಾಂತಗಳನ್ನ ಹೋಲುವ ಚಳುವಳಿಯೊಂದು ಹೈದರಾಬಾದ್ ಪ್ರಾಂತ್ಯ ಭಾರತದೊಡನೆ ವಿಲೀನವಾಗಲು ಈ ಚಳುವಳಿ ಕಾರಣವಾಗುತ್ತದೆ. ಈ ಚಳುವಳಿಯ ನಾಯಕ ಯಾರು ಅಂತ ಕೇಳಿದ್ದಾರೆ. ಸ್ವಾಮಿ ರಮಾನಂದ ತೀರ್ಥ ಅವರು. ಹೈದರಾಬಾದ್ ಒಂದು ರಾಜ್ಯ ನಮ್ಮ ಭಾರತದ ಒಕ್ಕೂಟಕ್ಕೆ ಸೇರ್ಲಿಕ್ಕೆ ಚಳುವಳಿಯನ್ನ ಮಾಡಿದಂತಹ ನಾಯಕ ಯಾರಂದ್ರೆ ರಮಾನಂದ ತೀರ್ಥರು. ಯಾರು? ಸ್ವಾಮಿ ರಮಾನಂದ ತೀರ್ಥರು. ಇಂಪಾರ್ಟೆಂಟ್. ಇನ್ನ ಮಹಾತ್ಮ ಗಾಂಧೀಜಿಯವರು ಹತ್ಯೆಗೀಡಾದಂತಹ ಸ್ಥಳ ಯಾವುದು ಅಂತ ಕೇಳಿದರೆ ಮಹಾತ್ಮ ಗಾಂಧೀಜಿ ಹತ್ಯೆಗೀಡಾದಂತಹ ಸ್ಥಳ ದೆಹಲಿ.
ಇಂಪಾರ್ಟೆಂಟ್. ಇನ್ನು ಬಿಜಾಪುರದ ತನ್ನ ಕೋಟೆಯಲ್ಲಿ ದತ್ತಾತ್ರೇಯ ಮಂದಿರವನ್ನ ಕಟ್ಟಿಸಿದ ಮುಸ್ಲಿಂ ದೊರೆ ಯಾರು ಅಂತ ಪ್ರಶ್ನೆಯನ್ನ ಕೇಳಿದಾರೆ ಸ್ನೇಹಿತರೆ. ಬಿಜಾಪುರದ ತನ್ನ ಕೋಟೆಯಲ್ಲಿ ದತ್ತಾತ್ರೇಯ ಮಂದಿರವನ್ನ ಕಟ್ಟಿಸಿದ ಮುಸ್ಲಿಂ ದೊರೆ ಯಾರಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ. ಯಾರು? ಎರಡನೇ ಇಬ್ರಾಹಿಂ ಆದಿಲ್ ಶಾ. ಇನ್ನ ಕರ್ನಾಟಕದಲ್ಲಿ ಗಾಂಧೀಜಿ ಅತ್ಯಂತ ಹೆಚ್ಚು ಸಮಯ ತಂಗಿದ್ದ ವರ್ಷ ಯಾವ್ದಂದ್ರೆ 1927ರಲ್ಲಿ. ಇಲ್ಲಿ ಗಾಂಧೀಜಿಯವರು ಅತ್ಯಂತ ಹೆಚ್ಚಿನ ಸಮಯ ಇಲ್ಲಿ ತಂಗಿರ್ತಾರೆ 1927ರಲ್ಲಿ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಅವರಿಗಿಂತ ಹೆಚ್ಚಾಗಿ ನನಗೆ ಸೋಲಾಗಿದ್ದು ಎಂದು ಗಾಂಧೀಜಿಯವರು ಈ ಹೇಳಿಕೆಯನ್ನ ಯಾವ ವ್ಯಕ್ತಿಯ ಕುರಿತಾಗಿ ಹೇಳಿದರು? ಪಟ್ಟಾಭಿ ಸೀತಾರಾಮಯ್ಯನವರ ಒಂದು ಸೋಲು ನನಗೆ ಆದಂತಹ ಅತಿ ದೊಡ್ಡ ಸೋಲು ಅಂತ ಗಾಂಧೀಜಿಯವರು ಹೇಳ್ತಾರೆ. ಈ ಪಟ್ಟಾಭಿ ಸೀತಾರಾಮಯ್ಯನವರು ಸುಭಾಷ್ ಚಂದ್ರ ಬೋಸ್ ಅವರ ನಡುವೆ ಎಲೆಕ್ಷನ್ ನಡೆಯುತ್ತದೆ. ಈ ಎಲೆಕ್ಷನ್ ನಲ್ಲಿ ಸುಭಾಷ್ ಚಂದ್ರ ರವರು ಗೆದ್ದಿರ್ತಾರೆ. ಗಾಂಧೀಜಿಯವರ ಅಭ್ಯರ್ಥಿಯಾದಂತಹ ಪಟ್ಟಾಭಿ ಸೀತಾರಾಮಯ್ಯನವರು ಸೋಲಾಗಿರುತ್ತದೆ. ಆದ್ದರಿಂದ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ. ಪಟ್ಟಾಭಿ ಸೀತಾರಾಮಯ್ಯ ಅವರಿಗಿಂತ ಹೆಚ್ಚಾಗಿ ಈ ಒಂದು ಎಲೆಕ್ಷನ್ ನ ಸೋಲು ನನಗೆ ಅತಿ ದೊಡ್ಡ ಸೋಲು ಅಂತ ಗಾಂಧೀಜಿಯವರು ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ಹೊರಹಾಕ್ತಾರೆ. ಇನ್ನ ಮಹದೇವ ಗೋವಿಂದ ರಾನಡೆ ಸದಸ್ಯರಾಗಿದ್ದದ್ದು ಯಾವ ಸಂಘಟನೆಯಲ್ಲಿ ಅಂತ ಕೇಳಿದರೆ ಪ್ರಾರ್ಥನಾ ಸಮಾಜದ ಸಂಘಟನೆಯಲ್ಲಿ ಸದಸ್ಯರಾಗಿರ್ತಾರೆ. ಯಾರು? ಮಹದೇವ ಗೋವಿಂದ ರಾನಡೆ. ಇನ್ನ ವ್ಯಕ್ತಿಪರ ನಾಗರಿಕ ಅವಿಧೇಯತಾ ಚಳವಳಿ ಆರಂಭವಾದದ್ದು ಯಾವಾಗ? ವ್ಯಕ್ತಿಪರ ನಾಗರಿಕ ಅಂದ್ರ ಏಕ ವ್ಯಕ್ತಿ ಚಳವಳಿ, ವೈಯಕ್ತಿಕ ಸತ್ಯಾಗ್ರಹ ಅಂತಾನು ಕರೀತಾರೆ. ವ್ಯಕ್ತಿಪರ ನಾಗರಿಕ ಅವಿಧೇಯತಾ ಚಳವಳಿ ಆರಂಭವಾದದ್ದು 1940ರಲ್ಲಿ ಆರಂಭವಾಗ್ತದೆ. ಇನ್ನು ಗಾಂಧೀಜಿಯವರ ರಾಮರಾಜ್ಯದ 2 ನಿಯಮಗಳು ಸತ್ಯ ಮತ್ತು ಅಹಿಂಸೆ ಗಾಂಧೀಜಿಯವರ ಬಹುದೊಡ್ಡ ಅಸ್ತ್ರಗಳು. ಈ 2 ಅಸ್ತ್ರಗಳ ಮೂಲಕ ಬ್ರಿಟಿಷರನ್ನ ಭಾರತದಿಂದ ಹೊರಹಾಕ್ತಾರೆ. ಇನ್ನು 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಥಮ ಬಾರಿಗೆ ಗುಂಡು ಹಾರಿಸಿದ ವ್ಯಕ್ತಿ ಯಾರಂದ್ರೆ ಮಂಗಲ್ ಪಾಂಡೆ. ಈ ಮಂಗಲ್ ಪಾಂಡೆ ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲಿಗೆ ಈತ ದಂಗೆಯನ್ನು ಆರಂಭಿಸ್ತಾನೆ. ಯಾರು? ಮಂಗಲ್ ಪಾಂಡೆ. ಇನ್ನು ಹೊಯ್ಸಳ ರಾಜ್ಯವನ್ನ ಅಂತಿಮವಾಗಿ ವಶಪಡಿಸಿಕೊಂಡವರು ಯಾರಂದ್ರೆ ವಿಜಯನಗರ ಸಾಮ್ರಾಜ್ಯದವರು ಹೊಯ್ಸಳ ರಾಜ್ಯವನ್ನ ಅಂತಿಮವಾಗಿ ವಶಪಡಿಸಿಕೊಳ್ತಾರೆ. ಇಂಪಾರ್ಟೆಂಟ್. ಇನ್ನ ಇಸ್ತಾಂಬುಲ್ನ ಮೊದಲ ಹೆಸರು ಏನು ಅಂತ ಕೇಳಿದರೆ ಕಾನ್ಸ್ಟಾಂಟಿನೋಪಲ್. ಇಸ್ತಾಂಬುಲ್ನ ಮೊದಲ ಹೆಸರು ಕಾನ್ಸ್ಟಾಂಟಿನೋಪಲ್. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು 1857ರ ಸಿಪಾಯಿ ದಂಗೆ ನಡೆದಾಗ ಭಾರತ ದೇಶದ ಗವರ್ನರ್ ಜನರಲ್ ಯಾರು ಅಂತ ಪ್ರಶ್ನೆ ಆಗಿದೆ. ಲಾರ್ಡ್ ಕ್ಯಾನಿಂಗ್. ಯಾರು? ಲಾರ್ಡ್ ಕ್ಯಾನಿಂಗ್ 1857ರ ಸಿಪಾಯಿ ದಂಗೆ ನಡೆದಾಗ ಭಾರತ ದೇಶದ ಗವರ್ನರ್ ಜನರಲ್ ಆಗಿರ್ತಾರೆ. ಯಾರು? ಲಾರ್ಡ್ ಕ್ಯಾನಿಂಗ್. ಬಹಳ ಇಂಪಾರ್ಟೆಂಟ್. ಪ್ರಪಂಚದ ಮೊದಲ ಮಹಾಯುದ್ಧದ ಕಾಲದಲ್ಲಿ ಭಾರತದಲ್ಲಿ ಆರಂಭವಾದ ಪ್ರಮುಖ ಚಳವಳಿ ಯಾವುದು ಅಂತ ಕೇಳಿದರೆ ಹೋಮ್ ರೂಲ್ ಚಳವಳಿ. ಹೋಮ್ ರೂಲ್ ಚಳವಳಿ ಪ್ರಪಂಚದ ಮೊದಲ ಮಹಾಯುದ್ಧದ ಕಾಲದಲ್ಲಿ ಭಾರತದಲ್ಲಿ ಆರಂಭವಾದಂತಹ ಪ್ರಮುಖ ಚಳವಳಿ ಹೋಮ್ ರೂಲ್. ಬಹಳ ಇಂಪಾರ್ಟೆಂಟ್. 1857ರ ಸಿಪಾಯಿ ದಂಗೆ ಆರಂಭವಾದ ಸ್ಥಳ ಯಾವ್ದಂತ ಕೇಳಿದರೆ ಬ್ಯಾರಕ್ಪುರ್ನಲ್ಲಿ. ಮತ್ತೆ ಮೀರತ್ ನಲ್ಲಿ 1857ರ ಸಿಪಾಯಿ ದಂಗೆ ಆರಂಭವಾಗ್ತದೆ. ಇನ್ನ ಕಾನೂನು ಮುಂದೆ ಸಮಾನರು ಎಂಬ ನಡಾವಳಿ ಕಲ್ಪನೆಯನ್ನ ಮುಂದಿಟ್ಟವರು ಯಾರು ಅಂತ ಕೇಳಿದರೆ ಸ್ವರಾಜ್ಯ ಬಿಲ್ ನಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ನಡಾವಳಿಯ ಕಲ್ಪನೆಯನ್ನ ಈ ಸ್ವರಾಜ್ ಬಿಲ್ ನಲ್ಲೇ ಮಂಡನೆಯನ್ನ ಮಾಡಿರ್ತಾರೆ. ಇನ್ನು 1920ರಲ್ಲಿ ಯಾವ ನಗರದಲ್ಲಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಆರಂಭಗೊಂಡಿತು? 1920ರಲ್ಲಿ ಯಾವ ನಗರದಲ್ಲಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಆರಂಭಗೊಂಡಿತ್ತು ಅಂದ್ರೆ ಬಾಂಬೆಯಲ್ಲಿ ಆರಂಭಗೊಳ್ತದೆ. ಇಲ್ಲೇ ಬಾಂಬೆಯಲ್ಲಿ ಆರಂಭಗೊಳ್ತದೆ. ಇನ್ನು ಭಾರತದಲ್ಲಿ 1837ರಲ್ಲಿ ಆರಂಭವಾದ ಸಾರ್ವಜನಿಕರ ಸಂಘಟನೆ ಯಾವುದು? ಭಾರತದಲ್ಲಿ 1837ರಲ್ಲಿ ಆರಂಭವಾದ ಒಂದು ಸಾರ್ವಜನಿಕ ಸಂಘಟನೆ ಯಾವುದಂದ್ರೆ ಲ್ಯಾಂಡ್ ಹೋಲ್ಡರ್ ಸೊಸೈಟಿ. ಯಾವುದು? ಲ್ಯಾಂಡ್ ಹೋಲ್ಡರ್ ಸೊಸೈಟಿ. ಇಂಪಾರ್ಟೆಂಟ್. ಇನ್ನ ರಾಜಾರಾಮ್ ಮೋಹನ್ ರಾಯ್ ಹುಟ್ಟು ಹಾಕಿದ ಸಂಪ್ರದಾಯವನ್ನ ಮುಂದುವರಿಸಿದ ಬೆಂಗಾಲಿನ ವಿಚಾರವಾದಿಗಳನ್ನ ಏನೆಂದು ಕರೆಯುತ್ತಿದ್ದರು? ರಾಜಾರಾಮ್ ಮೋಹನ್ ರಾಯ್ ಅವರು ಹುಟ್ಟು ಹಾಕಿದ ಸಂಪ್ರದಾಯವನ್ನ ಮುಂದುವರಿಸಿದ ಬೆಂಗಾಳಿನ ವಿಚಾರವಾದಿಗಳನ್ನ ಏನಂತ ಕರಿತಾ ಇದ್ರು ಅಂದ್ರೆ ಡೆರೋಜಿಯನ್ನರು ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ಡೆರೋಜಿಯನ್ನರು ಅಂತ ಕರಿತಾ ಇದ್ರು. ಇನ್ನು 1915ರಲ್ಲಿ
ಅಖಿಲ ಭಾರತ ಹಿಂದೂ ಮಹಾಸಭಾದ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಮಹಾರಾಜ ಕಾಸಿಂ ಬಜಾರ್. ಯಾರು ಮೊದಲ ಅಧ್ಯಕ್ಷರು? ಮಹಾರಾಜ ಕಾಸಿಂ ಬಜಾರ್. 1915ರಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾದ ಮೊದಲ ಅಧಿವೇಶನ ನಡೀತದೆ. ಅದರ ಅಧ್ಯಕ್ಷರು ಯಾರು ಅಂದ್ರೆ ಮಹಾರಾಜ ಕಾಸಿಂ ಬಜಾರ್ ಅವರು ಮೊದಲ ಅಧ್ಯಕ್ಷರಾಗಿರ್ತಾರೆ. ಇನ್ನು ಮಂದಗಾಮಿಗಳು ಬಂಗಾಳದ ವಿಭಜನೆ ವಿರುದ್ಧ ಯಾವ ರಾಜಕೀಯ ಅಸ್ತ್ರವನ್ನ ಬಳಸ್ತಾರೆ? ಮಂದಗಾಮಿಗಳು ಬಂಗಾಳದ ವಿಭಜನೆ ವಿರುದ್ಧ ಯಾವ ರಾಜಕೀಯ ಅಸ್ತ್ರವನ್ನ ಬಳಸಿದ್ದಾರೆ ಅಂದ್ರೆ ಸ್ವದೇಶಿ ಮತ್ತು ಬಹಿಷ್ಕಾರ ಎಂಬ ಎರಡು ಅಸ್ತ್ರಗಳನ್ನ ಈ ಬಂಗಾಳದ ವಿಭಜನೆ ವಿರುದ್ಧ ಮಾಡ್ತಾರೆ. ಬ್ರಿಟಿಷರ ವಿರುದ್ಧ ಸ್ವದೇಶಿ ಮತ್ತು ಬಹಿಷ್ಕಾರ ಅಸ್ತ್ರವನ್ನ ಬಳಸ್ತಾರೆ. ಇನ್ನು ಅತ್ಯಂತ ದೊಡ್ಡ ಪ್ರಮಾಣದ ಹಿಂಸಾತ್ಮಕ ರಾಷ್ಟ್ರೀಯತೆಯ ಕಂಡು ಬಂದದ್ದು ಬಂಗಾಳದ ವಿಭಜನೆಯ ನಂತರ. 1905ರಲ್ಲಿ ಬಂಗಾಳದ ವಿಭಜನೆ ಆಗ್ತದೆ. ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆಯನ್ನ ಮಾಡ್ತಾನೆ. ಇದರಿಂದ ಅತಿ ದೊಡ್ಡ ಪ್ರಮಾಣದ ಹಿಂಸಾತ್ಮಕ ರಾಷ್ಟ್ರೀಯತೆಯು ಕಂಡು ಬರ್ತದೆ ಈ ಒಂದು ಬಂಗಾಳದ ವಿಭಜನೆಯ ನಂತರ. ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆಯನ್ನು ನೋಡೋಣ. ದೇಶೀಯ ಭಾಷಾ ಪತ್ರಿಕಾ ಅಧಿನಿಯಮ ಯಾವಾಗ ಆಚರಣೆಗೆ ತರಲಾಯಿತು? ದೇಶೀಯ ಭಾಷಾ ಪತ್ರಿಕಾ ಅಧಿನಿಯಮವನ್ನ ಯಾವಾಗ ಜಾರಿಗೆ ತರಲಾಯಿತು? ಇದನ್ನ 1878ರಲ್ಲಿ ಜಾರಿಗೆ ತರ್ತಾರೆ. ಯಾರು ತರ್ತಾರೆ ಅಂದ್ರೆ ಲಿಟ್ಟನ್. ಯಾರು? ಲಾರ್ಡ್ ಲಿಟ್ಟನ್ ಜಾರಿಗೆ ತರ್ತಾನೆ. ಈ ಲಿಟ್ಟನ್ ಅನ್ನೋ ಒಬ್ಬ ಗವರ್ನರ್ ಜಾರಿಗೆ ತರ್ತಾನೆ. ಇನ್ನ ವಿಶ್ವೇಶ್ವರಯ್ಯ ದಿವಾನರಾಗಿದ್ದ ಅವಧಿ ಕೇಳ್ತಾರೆ ಸ್ನೇಹಿತರ. ವಿಶ್ವೇಶ್ವರಯ್ಯ ದಿವಾನರಾಗಿದ್ದ ಅವಧಿ 1912ರಿಂದ 1918ವರೆಗೆ ಸುಮಾರು 6 ವರ್ಷ ಇವರು ದಿವಾನರಾಗಿರ್ತಾರೆ. ಮೈಸೂರಿನ ದಿವಾನರಾಗಿದ್ರು. ಇನ್ನ ಆಕಾಶವಾಣಿ ಪದವನ್ನ ಮೊದಲ ಬಾರಿಗೆ ಸೃಷ್ಟಿಸಲಾಗಿದ್ದು ಎಲ್ಲಿ ಅಂತ ಕೇಳಿದ್ರೆ ಮೈಸೂರಿನಲ್ಲಿ ಆಕಾಶವಾಣಿ ಎಂಬ ಪದವನ್ನ ಮೊದಲ ಬಾರಿಗೆ ಸೃಷ್ಟಿಸ್ತಾರೆ. ಇಂಪಾರ್ಟೆಂಟ್. ಇನ್ನ ಪವಿತ್ರ ಕುರ್ಆನ್ ಮೂಲ ಭಾಷೆ ಯಾವ್ದು ಅಂತ ಕೇಳಿದರೆ ಪವಿತ್ರ ಕುರಾನ್ ಭಾಷೆ ಮೂಲ ಭಾಷೆ ಅರೇಬಿಕ್. ಯಾವುದು? ಪವಿತ್ರ ಕುರಾನ್ ನ ಮೂಲ ಭಾಷೆ ಅರೇಬಿಕ್. ಇನ್ನ ಪಾರ್ಸಿ ಧರ್ಮದ ಸ್ಥಾಪಕ ಯಾರು ಅಂತ ಕೇಳಿದರೆ ಜರೋಸ್ಟ್ರಿನ್ ಅಂತ. ಜರೋಸ್ಟ್ರಿನ್ ಅವರು ಪಾರ್ಸಿ ಧರ್ಮವನ್ನ ಸ್ಥಾಪಕರಾಗಿದ್ದಾರೆ. ಯಾರು? ಜರೋಸ್ಟ್ರರ್. ಇಂಪಾರ್ಟೆಂಟ್. ಇನ್ನ ಅಶೋಕ ಚಕ್ರವರ್ತಿಯು ಈತ ಚಂದ್ರಗುಪ್ತನ ಮೊಮ್ಮಗ, ಬಿಂಬಸರನ ಮಗ. ಯಾರೋ ಬಿಂದುಸಾರನ ಮಗನೇ ಅಶೋಕ ಚಕ್ರವರ್ತಿ. ಇನ್ನು ಭಾರತದಲ್ಲಿ ಮೊದಲ ಬಾರಿಗೆ ರೇಡಿಯೋ ಪ್ರಸಾರ ಮಾಡಲಾದ ವರ್ಷ ಕೇಳಿದರೆ 1935ರಲ್ಲಿ ಭಾರತದಲ್ಲಿ ರೇಡಿಯೋ ಪ್ರಸಾರವಾಗ್ತದೆ. ರೇಡಿಯೋ 1935ರಲ್ಲಿ ರೇಡಿಯೋ ಪ್ರಸಾರವಾಗುತ್ತದೆ. ಇಂಪಾರ್ಟೆಂಟ್. ಇನ್ನ ರದ್ದಿಯಾತಿ ಪದ್ಧತಿಯನ್ನ ಆಚರಣೆಗೆ ತಂದವರು ಯಾರಂದ್ರೆ ರದ್ದಿಯಾತಿ ಪದ್ಧತಿಯನ್ನ ಆಚರಣೆಗೆ ತಂದವರು ಲಾರ್ಡ್ ಡಾಲ್ ಹೌಸಿ. ದತ್ತು ಪುತ್ರರಿಗೆ ರಾಜ್ಯವಾಳುವ ಹಕ್ಕಿಲ್ಲ ಎಂಬ ಪದ್ಧತಿಯನ್ನ ತಂದವರು ಲಾರ್ಡ್ ಡಾಲ್ ಹೌಸಿ. ಇನ್ನ ನಾಗರ, ದ್ರಾವಿಡ, ಬೇಸರ ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ 3 ಮುಖ್ಯ ಶೈಲಿಗಳು. ನಾಗರ, ದ್ರಾವಿಡ, ಬೇಸರ ಇವು ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ 3 ಮುಖ್ಯ ಶೈಲಿಗಳಾಗಿವೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರ. 1932ರಲ್ಲಿ ಗಾಂಧೀಜಿ ಅಮರಣಾಂತ ಉಪವಾಸವನ್ನ ಕೈಗೊಳ್ಳಲು ಕಾರಣ ಕೇಳಿದರೆ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಮತೀಯ ತೀರ್ಪನ್ನ ಕೊಟ್ಟಿರ್ತಾರೆ. ಈ ಮತೀಯ ತೀರ್ಪಿನ ಒಂದು ಪರಿಣಾಮದಿಂದ ಗಾಂಧೀಜಿಯವರು ಅಮರಣಾಂತ ಉಪವಾಸವನ್ನ ಕೈಗೊಳ್ಳುತ್ತಾರೆ. ದಲಿತರಿಗೆ ಪ್ರತ್ಯೇಕ ಒಂದು ಚುನಾವಣಾ ಕ್ಷೇತ್ರಗಳನ್ನ, ಪ್ರತ್ಯೇಕ ಮತದಾನದ ಒಂದು ವ್ಯವಸ್ಥೆಯನ್ನ ಈ ಬ್ರಿಟಿಷರು ಕೊಟ್ಟಿರ್ತಾರೆ. ಇದನ್ನ ವಿರೋಧಿಸಿ ಗಾಂಧೀಜಿ ಅಮರಣಾಂತ ಉಪವಾಸವನ್ನ ಕೈಗೊಳ್ತಾರೆ. ಇನ್ನ ಬ್ರಿಟಿಷ್ ಕಂಪನಿಗಳಿಗೆ ಯಾವ ಯುದ್ಧ ಭೂ ತೆರಿಗೆಯನ್ನ ವಸೂಲಿ ಮಾಡಲು ಅವಕಾಶ ಕೊಟ್ಟಿತು? ಬ್ರಿಟಿಷ್ ಕಂಪನಿಗಳಿಗೆ ಯಾವ ಯುದ್ಧ ಭೂ ತೆರಿಗೆಯನ್ನ ವಸೂಲಿ ಮಾಡ್ಲಿಕ್ಕೆ ಅವಕಾಶ ಅಂದ್ರೆ 1764ರಲ್ಲಿ ನಡೀತದೆ. ಬಕ್ಸಾರ್ ಕದನ 1764ರಲ್ಲಿ ನಡೀತದೆ. ಇಂಪಾರ್ಟೆಂಟ್ ಕದನ. ಇನ್ನ 1877ರಲ್ಲಿ ಭಾರತದ ಅಧಿಪತಿಯಾಗಿ ವಿಕ್ಟೋರಿಯಾ ರಾಣಿಯನ್ನ ಗುರುತಿಸ್ಲಿಕ್ಕೆ ದರ್ಬಾರ್ ನಡೆಸಿದ ವೈಸ್ರಾಯ್ ಯಾರು ಅಂತ ಪ್ರಶ್ನೆಯನ್ನ ಕೇಳಿದರೆ ಲಾರ್ಡ್ ಲಿಟ್ಟನ್. ಯಾರು? ಲಾರ್ಡ್ ಲಿಟ್ಟನ್ ವಿಕ್ಟೋರಿಯಾ ರಾಣಿಯನ್ನ ಸ್ವಾಗತಿಸ್ಲಿಕ್ಕೆ ದರ್ಬಾರನ್ನ ನಡೆಸಿದಂತಹ ವೈಸ್ರಾಯ್ ಯಾರಂದ್ರೆ ಲಾರ್ಡ್ ಲಿಟ್ಟನ್. 1876ರಿಂದ 1880ರವರೆಗೆ ಈ ಲಾರ್ಡ್ ಲಿಟ್ಟನ್ ದರ್ಬಾರನ್ನ ನಡೆಸ್ತಾನೆ. ಇನ್ನ ಮೊಟ್ಟ ಮೊದಲು ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡ ರಾಜ್ಯ ಯಾವುದು ಅಂತ ಕೇಳಿದರೆ ಮೊಟ್ಟ ಮೊದಲು ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡಂತಹ ರಾಜ್ಯ ಯಾವುದಂದ್ರೆ ಹೈದರಾಬಾದಿನ ನಿಜಾಮ ವಂಶ. ಇದು ಮೊಟ್ಟ ಮೊದಲು ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾದಂತಹ ರಾಜ್ಯವಾಗಿದೆ. ಇನ್ನ ಯುರೋಪಿನ ರಾಷ್ಟ್ರಗಳು ಬಂದ ಕ್ರಮಾನುಗತಿಯಲ್ಲೇ ಗುರುತಿಸಿ
ಯುರೋಪಿಯನ್ ರಾಷ್ಟ್ರಗಳು ಭಾರತಕ್ಕೆ ಬಂದಂತಹ ಒಂದು ಕ್ರಮಾನುಗತಿಯನ್ನ ನೋಡೋಣ ಸ್ನೇಹಿತರೆ. ಮೊದಲಿಗೆ ಪೋರ್ಚುಗೀಸರು ಬರ್ತಾರೆ, ಅವರ ನಂತರ ಡಚ್ಚರು ಬರ್ತಾರೆ, ನಂತರ ಬ್ರಿಟಿಷರು, ಅವರ ನಂತರ ಕೊನೆಯದಾಗಿ ಬಂದವರು ಫ್ರೆಂಚರು. ಕೊನೆಯದಾಗಿ ಭಾರತಕ್ಕೆ ಬಂದಂತಹವರು ಫ್ರೆಂಚರು. ಇನ್ನ ಜಾತಕ ಕಥೆಗಳು ರಚಯಿತವಾದಂತಹ ಭಾಷೆ ಯಾವ್ದಂತ ಕೇಳಿದರೆ, ಜಾತಕ ಕಥೆಗಳು ರಚನೆಯಾದಂತಹ ಭಾಷೆ ಯಾವ್ದಂತ ಅಂದ್ರೆ ಪಾಳಿ ಭಾಷೆಯಲ್ಲಿ ಜಾತಕ ಕಥೆಗಳು ರಚನೆ ಆಗಿವೆ. ಈ ಜಾತಕ ಕಥೆಗಳು ಬುದ್ಧನಿಗೆ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತಹ ಒಂದು ಕಥೆಗಳಾಗಿವೆ. ಇನ್ನ ಅಮರ ನಾಯಕ ಪದ್ಧತಿಯು ಒಂದು ಮಹತ್ವದ ರಾಜಕೀಯ ನವ್ಯೋನ್ಮೇಷಣಕ್ಕೆ ಕಾರಣವಾಗಿದ್ದು ಯಾವ ಸಾಮ್ರಾಜ್ಯ ಅಂತ. ಅಮರ ನಾಯಕ ಪದ್ಧತಿಯು ಒಂದು ಮಹತ್ವದ ರಾಜಕೀಯ ಒಂದು ಅನ್ವೇಷಣೆಗೆ ಕಾರಣವಾಗಿದ್ದು ಇದು ಯಾವ ಸಾಮ್ರಾಜ್ಯಕ್ಕೆ ಸೇರಿದೆ ಅಂತ ಕೇಳಿದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದೆ. ಒಂದು ಅನ್ವೇಷಣೆ ಅನ್ಬೋದು ಇದು ಅಮರ ನಾಯಕ ಪದ್ಧತಿ. ಇದು ವಿಜಯನಗರ ಸಾಮ್ರಾಜ್ಯದ್ದು. ಯಾವುದು? ವಿಜಯನಗರ ಸಾಮ್ರಾಜ್ಯದ ಒಂದು ಆಡಳಿತ ಪದ್ಧತಿ. ಇನ್ನ ದಹಸಾಲ ನೆಲೆಯನ್ನ ಜಾರಿಗೆ ತಂದವರು ಯಾರಂದ್ರೆ ಅಕ್ಬರ್. ದಹಸಾಲ ನೆಲೆಯನ್ನ ಜಾರಿಗೆ ತಂದವರು ಅಕ್ಬರ್. ಇಂಪಾರ್ಟೆಂಟ್ ಇದು ಸ್ನೇಹಿತರೆ. ನಾವು ಈ ಒಂದು ತರಗತಿಯಲ್ಲಿ 100 ಪ್ರಶ್ನೆಗಳನ್ನ PSI ಪರೀಕ್ಷೆಗಳಲ್ಲಿನ 100 ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಇನ್ನೂ ಹಲವು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.